ಹಾಯ್ ಸರ್. ನಮಸ್ತೆ ಮ್ಯಾಮ್. ಗುರು ದೇಶಪಾಂಡೆ ಇವಾಗ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಲದ ಮರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜಿ ಅಕಾಡೆಮಿಯಿಂದ ಎಷ್ಟೋ ಜನಗಳಿಗೆ ಹೊಸ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಂಥ ಅವಕಾಶಗಳನ್ನು ಒದಗಿಸ್ಕೊಟ್ರಿ. ಹಾಗೆ ಜಿ ಸಿನಿಮಾನು ಪ್ರೊಡಕ್ಷನ್ ಹೌಸಿಂದ ಸ್ಟಾರ್ ಸಿನಿಮಾಗಳನ್ನ ಹಿಟ್ ಸಿನಿಮಾಗಳನ್ನು ಕೊಟ್ರಿ. ಹಾಗಾಗಿ ನೋಡಿದ್ರೆ ಒಂದು ಗಟ್ಟಿಯಾಗಿ ಬೇರೆ ಊರಿರೋ ಅಂತ ಹೇಳಿದ್ರೆ ಹೆಮ್ಮೆ ಆಗುತ್ತೆ ನಮಗೆ ಕೇಳೋಕ್ಕೆ. ಸೊ ಇವಾಗ ಜಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀರಾ, 11th ಬ್ಯಾಚ್ ಓಪನ್ ಕೂಡ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ನೀವು ಇದಕ್ಕೂ ಮೊದಲು OBC 360 ಅನ್ನೋ ಒಂದು ಇದನ್ನು ತೊಗೊಂಡು ಬಂದಿದ್ರಿ. ಅಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಹೈಲೈಟ್ ಮಾಡಿದ್ರಿ. ಏನು ಹೈಲೈಟ್ ಮಾಡಿದ್ರಿ ಅದೇ ಥರ ನಡ್ಕೊಂಡ್ರಿ ಕೂಡ. ಹೇಗೆ ಸರ್ ಇದು ಸಾಧ್ಯ? ಅಂದರೆ ಒಂದು ಏನಂದರೆ ಆಲದ ಮರ ಅಂತಂದರೆ ಇಂಡಸ್ಟ್ರಿ ಅನ್ನೋದೇ ಒಂದು ಆಲದ ಮರ. ಆ್ಯಕ್ಚುಲಿ ಅದ್ರ ಒಳಗಡೆ ಬೆಳೀತಾ ಇರುವಂಥ ಬೇರುಗಳು ಮತ್ತು ಕೊಂಬುಗಳು ಅಷ್ಟೇ ನಾವೆಲ್ಲ. ಇಲ್ಲಿ ಏನು ಅನ್ನೋದಂತಂದರೆ ಇಂಡಸ್ಟ್ರಿ ನಮಗೇನೋ ಕೊಟ್ಟಿದೆ, ನಾವು ಇಂಡಸ್ಟ್ರಿಗೆ ವಾಪಸ್ ಏನಾದರೂ ಕೊಡಬೇಕು. ಅದು ನಿರಂತರವಾಗಿ ಪ್ರತಿ ಜನ್ರೇಷನ್ ಅವರು ಅದನ್ನು ಮಾಡ್ತಾ ಹೋಗಬೇಕು. ನಾವೊಂದು ಬಂದು 25 ವರ್ಷ ಇಂಡಸ್ಟ್ರಿಗೆ ಆಗಿದೆ. 25 ವರ್ಷ ನಮಗೊಂದು ಸಣ್ಣ ಫೇಮ್ ಕೊಟ್ಟಿದೆ, ಬದುಕೋಷ್ಟು ಆರ್ಥಿಕತೆ ಕೊಟ್ಟಿದೆ, ಎಲ್ಲ ಕೊಟ್ಟಿರ್ಬೇಕಪ್ಪ ಅಂತಂದರೆ ನಾವು 25 ವರ್ಷದ ಹಿಂದೆ ಹೆಂಗಿದ್ವಿ ಅವಾಗ ಇವಾಗ ಬರ್ತಾ ಇರುವಂಥವ್ರಿಗೆ ನಾವು ಏನಾದರೂ ಕೊಡೋ ಪ್ರಯತ್ನ ಮಾಡಬೇಕು. ಯಾಕೆಂದರೆ 25 ವರ್ಷದ ಹಿಂದೆ ದೊಡ್ಡವರು ನಮಗೆ ಅವಕಾಶಗಳು ಕೊಟ್ಟಿದ್ದು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗ ನಾವು ಈ ಸ್ಥಾನದಲ್ಲಿ ಇವಾಗ ಬಂದು ಕೂತ್ಕೊಂಡಿದ್ದೀವಿ ಅಂದರೆ ನಾವು ಬರ್ತಾ ಇರುವಂಥವ್ರಿಗೆ ಅವಕಾಶಗಳನ್ನು ಕೊಟ್ಟರೆ ಅವರು ಮತ್ತೆ ತಿರ್ಗಾ ಒಂದು 20 ವರ್ಷ ಬಿಟ್ಟು ಮತ್ತೆ ಹೊಸ ಜನ್ರೇಷನ್ನವರಿಗೆ ಅವಕಾಶಗಳನ್ನು ಕೊಡ್ತಾರೆ. ಇದು ಚೈನ್, ಇದು ನಿರಂತರವಾಗಿ ಆಗ್ತಾ ಹೋಗಬೇಕು ಅನ್ನೋದು ನನ್ನ ಆಸೆ. ಫಸ್ಟ್ ಆಫ್ ಆಲ್ ಆ ದೃಷ್ಟಿಲಿ ನೋಡಿದ್ರೆ ನಾನು ರಾಜಾ ಹುಲಿ ಸಿನಿಮಾದಿಂದ ರುದ್ರತಾಂಡವ, ಜಾನ್ ಜಾನಿ ಜನಾರ್ದನ್ ಸಂಹಾರ, ಬಟ್ ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡ್ತಾ ಇರಬೇಕಪ್ಪ ಅಂತಂದರೆ ನನಗೇನಂದರೆ ಇಂಡಸ್ಟ್ರಿಗೆ ಹೊಸಬರು ಬರ್ತಾ ಇದ್ದಾರೆ, ಆ್ಯಕ್ಟರ್ಸ್ ಬರ್ತಾ ಇದ್ದಾರೆ, ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ, ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. ಇಂಡಸ್ಟ್ರಿ ಇವತ್ತು 2024 ಪ್ರೆಸೆಂಟ್ ನೋಡ್ತಾ ಇರಬೇಕಪ್ಪ ಅಂದರೆ ಬೇರೆ ಇಂಡಸ್ಟ್ರಿಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಒಂದು ಸ್ವಲ್ಪ ಕಡಿಮೆ ವ್ಯವಹಾರ ಮಾಡ್ತಾ ಇದ್ದೀವಿ. OTT ಇರ್ಬೋದು, ಥಿಯೇಟ್ರಲ್ಲಿರ್ಬೋದು, ಪ್ರತಿ ಕಡೆನೂ ಕಡಿಮೆ ಮಾಡ್ತಾ ಇದ್ದೀವಿ. ಜನ ಸಿನಿಮಾ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದಾರೆ. ನಾವು ಜನರ ಮೇಲೆ ಏನು ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಇವಾಗ ಕಲ್ಕಿ ಅಂತ ಸಿನಿಮಾನ 1200 ಕೋಟಿ 1300 ಕೋಟಿ ಮಾಡ್ತಾರೆ. ಮಹಾರಾಜ ಅಂತ ಒಂದು ತಮಿಳ್ ಸಿನಿಮಾನ 100 ಕೋಟಿ ಮಾಡ್ತಾರೆ. ಈ ಥರ ಸಿನಿಮಾಗಳನ್ನು ನೋಡೋಕ್ಕೆ ಜನ ರೆಡಿ ಇದ್ದಾರೆ. ಆದರೆ ಜನಕ್ಕೆ ಬೇಕಾಗಿರುವಂಥ ಕಂಟೆಂಟ್ ಕೊಡೋದ್ರಲ್ಲಿ ನಾವೆಲ್ಲೋ ಸ್ವಲ್ಪ ಸೋಲ್ತಾ ಇದ್ದೀವಿ ಅಂತ ಅನ್ಕೋಬೇಕು ಹೊರತು ನಾವೆಲ್ಲೋ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ಅನ್ನೋದು ಆಪಾದನೆ ಮಾಡೋದೇ ಫಸ್ಟ್ ಆಫ್ ಆಲ್ ಸುಳ್ಳು. ಆಯಿತು. ಆ ದೃಷ್ಟಿಯಲ್ಲಿ ನಾನು ನೋಡ್ತಾ ಹೋದಾಗ ನಾನು 2013ನಲ್ಲಿ ರಾಜಾ ಹುಲಿ ಮಾಡಿದೆ, 2019ನಲ್ಲಿ ಪಡ್ಡೆ ಹುಲಿ ಮಾಡಿದೆ. ಈ 5-6 ಸಿನಿಮಾ ನಾನು ಮಾಡಬೇಕಪ್ಪ ಅಂತಂದರೆ ಹೊಸಬರಿಗೆ ಟ್ಯಾಲೆಂಟ್ ಇರೋರು, ಹೊಸಬ್ರಿಗೆ ಇಂಡಸ್ಟ್ರಿಗೆ ಬರ್ತಾ ಇರೋರಿಗೆ, ಒಂದು ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಒಂದು ಫೈನ್ ಟ್ಯೂನ್ ಬೇಕೇನೋ, ಒಂದು ಆ್ಯಕ್ಟರ್ ಆಗಬೇಕು ಅಂತ ಬರೋರಿಗೆ, ಇಲ್ಲ ಪ್ರೊಡ್ಯೂಸರ್ ಆಗಬೇಕಂತ ಬರೋರಿಗೆ, ಡೈರೆಕ್ಟರ್ ಆಗಬೇಕಂತ ಬರೋರಿಗೆ ಇಲ್ಲಿ ಸ್ಪಾಟಲ್ಲಿ ಏನನ್ನೂ ಹೇಳ್ಕೊಡೋದಿಲ್ಲ. ಎಜುಕೇಷನ್ ಅನ್ನೋದೇ ತುಂಬ ಇಂಪಾರ್ಟೆಂಟು. ನಾವು ಹೋಗಿ ಇವತ್ತು 5 ವರ್ಷ MBBS ಮಾಡಿ ಆಮೇಲೆ ಡಾಕ್ಟರ್ ಆಗ್ತೀವಿ ಅಂತಂದರೆ ಅವನು 5 ವರ್ಷ ಅಲ್ಲಿ ಕೆಲಸ ಮಾಡಿರ್ತಾನೆ, ಓದ್ಕೊಂಡಿರ್ತಾನೆ. ಒಬ್ಬ BE 4 ವರ್ಷ ಓದ್ತಾನೆ, ಅದಾದಮೇಲೆ ಅವನು ಇಂಜಿನಿಯರಿಂಗ್ ಆಗ್ತಾನೆ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೂ, ಪ್ರತಿ ಒಂದು ಇದಕ್ಕೂ ಎಜುಕೇಷನ್ ಅನ್ನೋದಿದೆ. ಸಿನಿಮಾ ಅಂತ ಬಂದಾಗ ಮಾತ್ರ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕೇರ್ಲೆಸ್ ಮಾಡ್ತಾರೆ. ಒಂದು, ನನ್ನ ಹತ್ರ ದುಡ್ಡಿದೆ, ಇನ್ನೊಂದು ನಮ್ಮಪ್ಪ ಪ್ರೊಡ್ಯೂಸರು, ಇಲ್ಲ ನಮ್ಮಪ್ಪ ರಿಯಲ್ ಎಸ್ಟೇಟು, ನಮ್ಮಪ್ಪ ಪೊಲಿಟಿಷಿಯನು. ಅಂದರೆ ಈಸಿ ಆಗಿ ನಾನು ಇಂಡಸ್ಟ್ರಿ ಒಳಗಡೆಗೆ ಹೋಗ್ಬೋದು, ದುಡ್ಡಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂಡಸ್ಟ್ರಿ ಒಳಗಡೆ ಹೋಗ್ಬೋದು ಅನ್ನೋದು ಬರ್ತಾರೆ. ಅದು ಅಲ್ಲ. ಅದು ಆ್ಯಕ್ಚುಲಿ ದುಡ್ಡು ಒಂದೇ ಇದ್ದರೆ ನೀನೇನು ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಪದೇ ಆಡಿಯನ್ಸು ತುಂಬ ಸತಿ ಹೇಳ್ತಾ ಇದ್ದಾರೆ, ನೀ ದುಡ್ಡು ಒಂದೇ ಇದ್ದರೆ ನೀನೇನು ಇಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ, ನಿಮ್ಗೆ ಟ್ಯಾಲೆಂಟ್ ಇರಬೇಕು ಅನ್ನೋದೇ ಪ್ರತಿ ಸತಿ ಹೇಳ್ಕೊಂಡು ಬರ್ತಾ ಇದೆ. ಅದನ್ನು ನಾವು ಒಂದು ಸ್ವಲ್ಪ ಅಕಾಡೆಮಿಕಲ್ ಆಗಿ ಕಲಿಸೋಣ ನಮಗೆ ಅನ್ನೋದಕ್ಕೋಸ್ಕರ ಜಿ ಅಕಾಡೆಮಿ ನಾನು 2019ನಲ್ಲಿ ಶುರು ಮಾಡಿದೆ. ಇಲ್ಲಿವರೆಗೂ 5 ವರ್ಷ ನಾವು ಅಕಾಡೆಮಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ 11 ಬ್ಯಾಚು ನಡೆದಿದೆ. ಇಷ್ಟೆಲ್ಲ ಆದಮೇಲೆ ಒಂದು ಹಂತ ಏನು ಅಂತ ಅನ್ನಿಸ್ತು ಅಂತಂದ್ರೆ ನನಗೆ, ಸರಿ ನಾವು ಅಕಾಡೆಮಿಕಲ್ ಕಲಿಸ್ತಾ ಇದ್ದೀವಿ, ಕಲಿಸಿದವ್ರಿಗೆ ನೆಕ್ಸ್ಟ್ ಏನು ಅಂತ ಒಂದು ಕ್ವಶನ್ ಮಾರ್ಕ್ ಬಂದಾಗ ನಾನು ಪೆಂಟಗನ್ ಅಂತ ಒಂದು ಸಿನಿಮಾನ ಸ್ಟಾರ್ಟ್ ಮಾಡಿದೆ 2021ನಲ್ಲಿ. ನಮ್ಮ ಅಕಾಡೆಮಿಯಲ್ಲೇ ಕಲ್ತಿರುವಂಥ ಹುಡುಗರಿಗೆ ಸಿನಿಮಾ ಮಾಡಬೇಕು ಅನ್ನೋದು ಫಸ್ಟು ಒಂದು ಸ್ಟಾರ್ಟ್ ಮಾಡಿದ್ವಿ. ಪೆಂಟಗನ್ ಅಂತ 2020ಯಲ್ಲಿ ಸ್ಟಾರ್ಟ್ ಮಾಡಿದ್ವಿ.
ಅದೊಂದು ಆಂಥಾಲಜಿ, 5 ಜನ ಡೈರೆಕ್ಟ್ರು, 5 ನಿರ್ದೇಶಕರು, 5 ಕತೆಗಳು ಮಾಡಿ ಒಂದು ಸಿನಿಮಾ ಮಾಡಿದ್ವಿ. ಅದು 2022 ಅಲ್ಲಿ ಸಿನಿಮಾ ರಿಲೀಸ್ ಆಯಿತು, ಚೆನ್ನಾಗಾಯಿತು. OTTಯಲ್ಲಿ ಚೆನ್ನಾಗಾಯಿತು, ಥಿಯೇಟ್ರಲ್ಲೂ ಚೆನ್ನಾಗಾಯಿತು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರ ಅಂತ ತುಂಬ ಜನ ಹೇಳಿದರು. ಅದರ ಮೂಲಕ ತುಂಬ ಜನ ಆಚೆ ಬಂದರು. ಇವಾಗ ಶಿವರಾಜ್ ಕುಮಾರ್ ಅವರ ಮಗಳು ಒಂದು ಸಿನಿಮಾ ಮಾಡ್ತಾಳೆ, ಫೈರ್ ಫ್ಲೈ ಅಂತ. ಅದರಲ್ಲಿ ವಂಶಿ ಕೃಷ್ಣ ಅಂತ ಒಬ್ಬ ಮುಖ್ಯ ಪಾತ್ರ, ಡೈರೆಕ್ಟರ್ ಪ್ಲಸ್ ಹೀರೋ ಆಗಿ ಮಾಡ್ತಿದ್ದಾನೆ. ಅವನು ಪೆಂಟಗನ್ನಿಂದ ಬಂದಿರುವಂಥ ಹುಡುಗ. ಅದಾದಮೇಲೆ ಬಿಗ್ ಬಾಸ್ಗೆ ಹೋದರು ತನಿಷಾ ಅವರು ಪೆಂಟಗನ್ ಅಂತ ಒಂದು ಸಿನಿಮಾ ಮೂಲಕ ಫೇಮ್ ಆಗಿ ಬಂದಿರೋರು. ಈ ಥರ ಒಂದು ಪೆಂಟಗನ್ ಅನ್ನೋ ಸಿನಿಮಾ ತುಂಬ ಜನಕ್ಕೆ ಒಂದು ದಾರಿ ಮಾಡಿಕೊಡ್ತು ಮುಂದೆ ಇಂಡಸ್ಟ್ರಿ ಒಳಗಡೆ ಹೋಗೋದಕ್ಕೆ. ಅದಾದಮೇಲೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ರಾಮರಸ ಅಂತ. ODC 360 ಅಂತ ಒಂದು ಕೋರ್ಸ್ ಮಾಡಿದ್ವಿ. ಅದರಲ್ಲಿ 3 ತಿಂಗಳು ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ಒಂದು ಫ್ಯೂಚರ್ ಫಿಲಮ್ ಮಾಡಬೇಕು ಅನ್ನೋದು ನಮ್ಮ ಥಾಟ್ ಇತ್ತು. ಅದನ್ನು ನಾವು ರಾಮರಸ ಅಂತ ಮಾಡಿದ್ವಿ. ಅದಕ್ಕೆ ನಮ್ಮ ಧ್ರುವ ಸರ್ಜಾ ಅವರು ಬಂದು 15 ಜನ ಹುಡುಗರನ್ನ ಲಾಂಚ್ ಮಾಡಿದ್ರು ಇಂಡಸ್ಟ್ರಿಗೆ. ಅದಾದ್ಮೇಲೆ ಕಿಚ್ಚ ಸುದೀಪ್ ಸರ್ ಬಂದು ನಮ್ಮ ಒಂದು ಹೀರೋ ವಿಡಿಯೋನ ಲಾಂಚ್ ಮಾಡಿಕೊಟ್ರು. ಇವಾಗ ಅದೊಂದು 70% ಸಿನಿಮಾ ಮುಗಿದಿದೆ, ಇನ್ನೊಂದು 30% ಸಿನಿಮಾ ಆಗ್ತಾ ಇದೆ. ಅದಕ್ಕೆ ಮೇನ್ ಲೀಡ್ ಆಗಿ ಕಾರ್ತಿಕ್ ಮಹೇಶ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 16 ಜನ ಹುಡುಗರನ್ನ ಲಾಂಚ್ ಮಾಡ್ತಾ ಇದೀವಿ ರಾಮರಸ ಅಂತ ಸಿನಿಮಾ ಮೂಲಕ. ಒಂದು 5 ಜನ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು 4 ಜನ ಕೋ ಪ್ರೊಡ್ಯೂಸರ್ ಆಗಿ ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಇವಾಗ ಹಂತದಲ್ಲಿ ಮಾಡ್ತಾ ಇದೆ. ಇದು ನಿಲ್ಲಬಾರ್ದು, ಇದು ಇಲ್ಲಿಗೆ. ಮತ್ತೆ ತಿರ್ಗಾ ಹೊಸದಾಗಿ ಬರೋರಿಗೆ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತ ಇವಾಗ ತಿರ್ಗಾ ಇನ್ನೊಂದು ಪ್ರೊಡಕ್ಷನ್ ನಂಬರ್ 5 ಅಂತ ಮಾಡ್ತಾ ಇದೀವಿ. ಅದೇ ODC 360 2.0 ಅಂತ, ಅಂದರೆ ಅದರದ್ದು ಸೆಕೆಂಡ್ ಪಾರ್ಟು ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಏನು ಮಾಡಿದ್ದೀವಿ ಅಂದರೆ, ಒಂದು ಹೀರೋಯಿನ್ 6 ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಹೀರೋಯಿನ್ ಆ್ಯಕ್ಟಿಂಗ್ ಕೋರ್ಸ್ ಏನು ಅಂತಂದರೆ, ತುಂಬ ಜನ ಮಿಡ್ಲ್ ಕ್ಲಾಸ್ ಅವರಿಗೆ, ತುಂಬ ಜನ ಪೊಲಿಟಿಷಿಯನ್ಸ್ ಮಕ್ಕಳು, ಇಲ್ಲ ರಿಯಲ್ ಎಸ್ಟೇಟ್ ಮಕ್ಕಳು, ಇಲ್ಲ ಪ್ರೊಡ್ಯೂಸರ್ ಮಕ್ಕಳು, ಈ ಥರದವ್ರಿಗೆ ದುಡ್ಡಿರುತ್ತೆ. ಅವರು ನೇರವಾಗಿ ಸಿನಿಮಾ ಒಳಗಡೆ ಹೋಗ್ಬಿಟ್ಟು ಹೀರೋ ಆಗ್ಬಿಡ್ಬೋದು, ಹೀರೋಯಿನ್ ಆಗ್ಬಿಡ್ಬೋದು. ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಹೀರೋ ಆಗಬೇಕಂತ ತುಂಬ ಆಸೆಗಳಿರುತ್ತೆ. ಆದರೆ ಎಲ್ಲೂ ಅವಕಾಶಗಳು ಸಿಗಲ್ಲ. ಎಲ್ಲೋ ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೋ, ಇನ್ನೆಲ್ಲೋ ಜೂನಿಯರ್ ಆರ್ಟಿಸ್ಟು ಕ್ಯಾರೆಕ್ಟರ್ ಸಿಗುತ್ತೋ. ಆದರೆ ನಾನು ಹೀರೋನೇ ಆಗಬೇಕು ಅನ್ನೋರಿಗೆ ಈ ಕೋರ್ಸನ್ನ ನಾವು ಅಂದ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರ್ತಾಳೆ ಹುಡುಗಿ, ಬರೀ ರೀಲ್ ಮಾಡಿಕೊಂಡೇ ಇರ್ತಾಳೆ, ಹೀರೋಯಿನ್ ಆಗಬೇಕು ಅಂತ ಕನಸಿರುತ್ತೆ. ಆ ಥರದವ್ರಿಗೆ, ಈ ಥರದವ್ರಿಗೆ ಎಲ್ಲರಿಗೂ ಸಿನಿಮಾದಲ್ಲಿ ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು ಅಂತ ಏನು ಡ್ರೀಮನ್ನ ಇಟ್ಕೊಂಡು ಇದ್ದಾರೆ, ಅವರಿಗೆ ಒಂದು ಕೋರ್ಸ್ ಮಾಡ್ತಾಯಿದ್ದೀವಿ. 6 ಮಂತ್ಸ್ ಕೋರ್ಸ್ ಅದು. ಅದರಲ್ಲಿ ಏನಂದರೆ 3 ಮಂತ್ಸ್ ಫಸ್ಟು ಅವ್ರಿಗೆ ಕಲಿಸ್ತೀವಿ ಸಿನಿಮಾ ಅಂದರೆ ಏನು, ಸಿನಿಮಾ ಆ್ಯಕ್ಟಿಂಗ್ ಅಂದರೆ ಏನು, ಬೇಸಿಕ್ ವಾಯ್ಸ್ ಎಕ್ಸಸೈಸಿಂದ ಹಿಡಿದು, ನವರಸದಿಂದ ಹಿಡಿದು, ಫೈಟಿಂದ ಹಿಡಿದು, ಡ್ಯಾನ್ಸಿಂದ ಹಿಡಿದು, ಏನೆಲ್ಲ ಒಬ್ಬ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೆ ಏನೇನೆಲ್ಲ ರೆಡಿಯಾಗಿ ಬರಬೇಕು ಅನ್ನೋದನ್ನು ಫಸ್ಟು 3 ಮಂತ್ಸ್ ಅವನು ಟ್ರೈನ್ ಮಾಡ್ತೀವಿ. 3 ಮಂತ್ಸ್ ಟ್ರೈನ್ ಆದಮೇಲೆ ಇನ್ನು 3 ಮಂತ್ಸು ಒಂದು ಫ್ಯೂಚರ್ ಫಿಲಮ್. ಇವಾಗ ನಾವೇನು ರಾಮರಸ ಅಂತ ಮಾಡಿದ್ದೀವಿ, ಹಿಂದೆ ಪೆಂಟಗನ್ ಅಂತ ಮಾಡಿದ್ವಿ, ಈ ಥರದ್ದೊಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಅವರಿಗೆ. ಅದರಲ್ಲಿ ಈ 15 ಜನ ಏನಿರ್ತಾರೆ, ನಾವು ತೊಗೊಳ್ಳೋದೇ 15 ಜನನ, 15 ಜನಕ್ಕಿಂತ ಜಾಸ್ತಿ ಜನನ ತೊಗೊಳ್ಳಲ್ಲ. ಅದರಲ್ಲಿ ಒಂದು 4 ಜನ ಹುಡುಗಿರನ್ನ ತೊಗೊಳ್ತೀವಿ, ಒಂದು 11 ಜನ ಹುಡುಗರನ್ನ ತೊಗೊಳ್ತೀವಿ. ಅದಕ್ಕೆ ಒಬ್ಬ ಕಮರ್ಷಿಯಲ್ ಡೈರೆಕ್ಟ್ರ್, ಇವಾಗೇನು DM ಗಿರಿರಾಜ್ ಅವರು ರಾಮರಸ ಮಾಡ್ತಾ ಇದ್ದಾರೆ, ಅದೇ ಥರದ್ದು ಒಬ್ಬರು ಡೈರೆಕ್ಟ್ರು ಬಂದ್ಬಿಟ್ಟು ಆ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ, ಪ್ರೊಡಕ್ಷನ್ ನಂಬರ್ 5ನ. ಆ ಸಿನಿಮಾಗೆ 15 ಜನ ಹುಡುಗ ಮತ್ತು ಹುಡುಗಿರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ 3 ತಿಂಗಳು ಟ್ರೈನ್ ಮಾಡಿ ಆಮೇಲೆ ಒಂದು ಫ್ಯೂಚರ್ ಫಿಲ್ಮ್ ಮಾಡ್ತೀವಿ. ಈ ಹೀರೋಯಿನ್ದು ಒಂದು 6 ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡ್ತೀವಿ. ಅದೇ ಪ್ರಕಾರ 6 ಮಂತ್ಸ್ ಡೈರೆಕ್ಷನ್ ಕೋರ್ಸ್ ಅಂತ ಮಾಡ್ತೀವಿ. ಯಾರು ನಾನು ಡೈರೆಕ್ಟರ್ ಆಗಬೇಕು ಅಂತ ಇರ್ತಾರೋ ಅವರಿಗೆ ಇದಕ್ಕಿಂತ ಮುಂಚೆ ಒಂದು ಪೂರ್ತಿ ಡಿಟೇಲ್ ಆಗಿ ಒಂದು ಸಿನಿಮಾನ ಕಲಿಬೇಕು. ಅಂದರೆ ಒಂದು ಕಥೆಯಿಂದ ಹಿಡಿದು ಸ್ಕ್ರೀನ್ ಪ್ಲೇ, ಡೈಲಾಗು, ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಶೂಟಿಂಗು, ಪ್ರತಿಯೊಂದು ಕಲಿಬೇಕು. ಅವರು ಕಲ್ತು ಆದಮೇಲೆ ಅವ್ನು ಡೈರೆಕ್ಷನ್ಗೆ ಹೋಗಬೇಕು ಅಲ್ವಾ. ಅದರಿಂದ ಪೂರ್ತಿ ಒಂದು ಸಿನಿಮಾನ ಕಲಿಯೋಕ್ಕೆ, ಸಿನಿಮಾ ಕಥೆಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋವರೆಗೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಕಲಿಬೇಕು ಅಂತಂದರೆ ಇದೊಂದು ಕೋರ್ಸ್ ಮಾಡಿದ್ದೀವಿ ಡೈರೆಕ್ಷನ್ ಕಲಿಯೋಕ್ಕೆ. ಅವರು ನಮ್ಮ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಅವಕಾಶಗಳನ್ನು ಇಟ್ಕೊಂಡಿದ್ದೀವಿ. ಇವು 2 ಡಿಪಾರ್ಟ್ಮೆಂಟ್. ಇನ್ನೊಂದು 3ನೇ ಡಿಪಾರ್ಟ್ಮೆಂಟು ತುಂಬ ವಿಶೇಷವಾದದ್ದು ಡಿಪಾರ್ಟ್ಮೆಂಟು. ಇದು ಏನು ಅಂತಂದರೆ, ಪ್ರೊಡ್ಯೂಸರ್ಗಳಿಗೆ, ದುಡ್ಡಿರೋರಿಗೆ ಸ್ವಲ್ಪ ಈಗೋ ಜಾಸ್ತಿ. ದುಡ್ಡು ನನ್ನ ಹತ್ರ ಇದೆ, ನಾನೇನು ಕಲ್ತು ಹೋಗಬೇಕು ಅನ್ನೋರೇ ಜಾಸ್ತಿ ಜನ ಇರ್ತಾರೆ. ಅಂದರೆ
ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಮೊಬೈಲ್ ತೊಗೊಳೋದಕ್ಕೆ ಒಂದು 10 ಕಡೆ ಅಂಗಡಿಗೆ ಹೋಗಿ ಯಾವ್ದು ಬೆಸ್ಟ್ ಇದೆ, ಏನು ಕ್ವಾಲಿಟಿ ಬೆಸ್ಟ್ ಇದೆ, ಇವತ್ತು ಹೊಸದಾಗಿ ಯಾವ ಮೊಬೈಲ್ ಬಂದಿದೆ, ಅದರಲ್ಲಿ ಏನು ಆಪ್ಷನ್ಸ್ಗಳಿದ್ದಾವೆ, ಏನು ಇದು ಇದೆ ಅನ್ನೋದು ಅಷ್ಟು ನಾವು ಒಂದು ತೊಗೊಳ್ತೀವಿ. ಅಂದರೆ ನಾವು 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಸಿನಿಮಾ ಮಾಡಬೇಕಪ್ಪ ಅಂದರೆ ನಾವೇನೂ ಡಿಟೇಲ್ನ ಚೆಕ್ ಮಾಡಿದೆ, ಅಂದರೆ ನಾವು ಮಾಡ್ತಾ ಇರುವಂಥ ಸಿನಿಮಾ ಹೀರೋಗೆ ಎಷ್ಟು ಮಾರ್ಕೆಟ್ ಇದೆ, ಅವನ ಹಿಂದಿನ ಸಿನಿಮಾ ಎಷ್ಟು ಬಿಸ್ನೆಸ್ ಆಗಿದೆ, ಏನೇನೆಲ್ಲ ಬಿಸ್ನೆಸ್ ಆಗಿದೆ, ಎಷ್ಟು ಬಜೆಟ್ ಆಗಿದೆ, ಆ ಬಜೆಟ್ ಯಾಕೆ ಅಷ್ಟಾಯಿತು, ಈ ಥರದ್ದು ಏನೂ ಡೀಟೇಲ್ ಗೊತ್ತಿಲ್ಲದೆ ಯಾರೋ ಒಬ್ಬರು ಸಿನಿಮಾ ಮಾಡೋಣ ಅಂತ ಹೇಳಿದಕ್ಕೋಸ್ಕರ ಬಂದು ಸಿನಿಮಾ ಮಾಡಿಬಿಡ್ತಾರೆ. ಅದಕ್ಕೆ ಬದಲು ಒಂದು ಸಿನಿಮಾನ ಸಂಪೂರ್ಣವಾಗಿ ಕಲಿತು, ಅಂದರೆ ಒಂದು ಕಥೆಯಿಂದ ಹಿಡಿದು ಅದಕ್ಕೆ ಸ್ಟಾರ್ ಕಾಸ್ಟ್ ಯಾರು ಮಾಡಬೇಕು, ಟೆಕ್ನಿಷಿಯನ್ಸ್ನ ಯಾರನ್ನ ಹಾಕೋಬೇಕು, ಒಂದು ಶೂಟಿಂಗಲ್ಲಿ ಬಜೆಟ್ ಅನ್ನೋದು ಹೆಂಗಾಗುತ್ತೆ, ಆ ಬಜೆಟ್ ಎಷ್ಟು ದುಡ್ಡು ಖರ್ಚಾಗುತ್ತೆ, ಒಬ್ಬ ಕಾರ್ಮಿಕನ ದುಡ್ಡು ಎಷ್ಟಿದೆ, ಒಂದು ಕ್ಯಾಮ್ರಾ ರೆಂಟ್ ಎಷ್ಟಿದೆ, ಈ ಥರ ಪ್ರತಿಯೊಂದು ಡೀಟೇಲು. ಸಿನಿಮಾ ರಿಲೀಸ್ ಮಾಡಬೇಕಪ್ಪ ಅಂತಂದರೆ ಥಿಯೇಟ್ರ್ ಸೆಟಪ್ಗೆ ಹೆಂಗೆ ಮಾಡಬೇಕು, ಥಿಯೇಟ್ರ್ ರೆಂಟ್ಗಳು ಎಷ್ಟಿರುತ್ತೆ, ಈ ಮಲ್ಟಿಪ್ಲೆಕ್ಸ್ಗೆ ಹೋದರೆ ಎಷ್ಟು ಕಮಿಷನ್ ಇರುತ್ತೆ, ಇವಾಗ ಸ್ಯಾಟಲೈಟು ಡಿಜಿಟಲ್ಲು ಡಬ್ಬಿಂಗ್ ರೇಟ್ಸು ಈ ಥರ ಮಾಡಬೇಕಪ್ಪ ಅಂತಂದರೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕಲಿತು ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಒಂದು ದಾರಿ ಇದೆ. ಪ್ರೊಡ್ಯೂಸರ್ ಆಗಿ ನಮ್ಮ ಮಾಡ್ತಾ ಇರುವಂಥ ಸಿನಿಮಾಗೆ ಅವರು ಬಂದು ಜಾಯ್ನ್ ಆದರೆ ಅವರು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ದೊಡ್ಡ ಲಾಭ ಪಡಿಬೋದು. ಅದ್ರ ಜೊತೆಗೆ ನಾವು ಮಾಡ್ತಾ ಇರುವಂಥ ನೋಡಿ, ಇವಾಗ ನಮ್ಮ ಬ್ಯಾನರ್ನಲ್ಲಿ ಫಸ್ಟ್ ಸಿನಿಮಾ ನಾವು ರಾಮರಸ ಅಂತ ಮಾಡಿದಾಗ ಇವರು ಬಂದರು, ಧ್ರುವ ಸರ್ಜಾ ಅವರು ಬಂದರು, ಸುದೀಪ್ ಸರ್ ಬಂದರು, ಈ ಥರ ನೆಕ್ಸ್ಟು ಇನ್ಯಾರು ಒಂದೊಂದು ಟ್ರೇಲರ್ ಲಾಂಚ್ಗೆ ಸಾಂಗ್ ಲಾಂಚ್ಗೆ ಬರ್ತಾನೆ ಇರ್ತಾರೆ. ಅಂದರೆ ಒಂದು ಇಂಡಸ್ಟ್ರಿ ಹೆಂಗೆ ಬೆಳವಣಿಗೆ ಆಗುತ್ತೆ, ಇಂಡಸ್ಟ್ರಿಯಲ್ಲಿ ಹೆಂಗೆ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಲಿತು ಅದಾದಮೇಲೆ ನೀವು ಒಂದು 5 ಕೋಟಿನೋ 10 ಕೋಟಿನೋ ಎಷ್ಟು ಬೇಕೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾ ಮಾಡಿ. ಆದರೆ ಕಲಿಯೋಕ್ಕಿಂತ ಮುಂಚೆ ಹಾಳಾಗಬೇಡಿ ಅನ್ನೋದಕ್ಕೆ ಒಂದು ಇದು ಫಿಲಮ್ ODC 360 2.0 ಅನ್ನೋದು ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ. ಅದು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಟರ್ಸ್ಗೂ ಇದೆ, ಅಂದರೆ ಹೀರೋಯಿನ್ ಆಗೋರ್ಗೂ ಇದೆ, ಡೈರೆಕ್ಟರ್ಗೆ ಆಗೋರ್ಗೂ ಇದೆ, ಪ್ರೊಡ್ಯೂಸ್ ಮಾಡಬೇಕು ನಾನು ಮುಂದೆ ಅನ್ನೋರಿಗೆ, ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋರ್ಗೂ ಇದೆ. ಈ 3 ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಇವಾಗ ಒಂದು ODC 360 ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ಒಮ್ಮೆ ನಾವು ಜಿ ಅಕಾಡೆಮಿ ಒಳಗಡೆ ಬಂದ್ರೆ ಕಂಪ್ಲೀಟ್ ಎಲ್ಲವನ್ನು ಇಲ್ಲೇ ಕಲ್ತ್ಕೊಂಡು ಆಚೆ ಹೋಗ್ತೀವಿ ಅನ್ನೋದು ಅಕಾಡೆಮಿಯ ಉದ್ದೇಶ. ಅಂದ್ರೆ ಈ ಬರ್ತಾ ಇರೋಂತ ಇವತ್ತು ಇರೋ ಇಂಡಸ್ಟ್ರಿಯಲ್ಲಿ ಕಲ್ತು ಬಿಟ್ಟು ಒಳಗಡೆ ಹೋಗೋಣ, ಕಲಿದೇ ನಾವು ಇಂಡಸ್ಟ್ರಿ ಒಳಗಡೆ ಹೋದ್ರೆ ತುಂಬಾ ಫೇಲ್ಯೂರ್ನ ನಾವು ನೋಡ್ಬೇಕಾಗತ್ತೆ. ಫೇಲ್ಯೂರ್ನ ನೋಡೋಕ್ಕಿಂತ ಮುಂಚೆ ಇಂಡಸ್ಟ್ರಿ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಎಲ್ಲನೂ ಸಂಪೂರ್ಣ ಮಾಹಿತಿ ತಗೊಂಡು ಇಂಡಸ್ಟ್ರಿ ಒಳಗಡೆಗೆ ಹೋದರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಸಜೆಷನ್. ಈ ODC 360 2.0 ಏನು ಸರ್ ಇದು? ಸ್ವಲ್ಪ ಯೂನಿಕ್ ಆಗಿದೆ ಕೇಳಕ್ಕೆ. ಅಂದರೆ ಫಿಲಮ್ ಅನ್ನೋದು ಸಿನಿಮಾ, ODC ಅನ್ನೋದೇನಂದರೆ 360 ಡಿಗ್ರಿ ಟೈಮ್, ಅಂದರೆ ಇಡೀ ಸಿನಿಮಾನ 360 ಡಿಗ್ರಿಯಲ್ಲಿ ನೋಡುವಂಥ ಒಂದು ಕೋರ್ಸ್ ಇದು ಅಂತ ಅಷ್ಟೇ. ಇವಾಗ ಫಸ್ಟ್ ನೀವು ಏನು ಹೇಳಿದ್ರಿ ODC 360ನಲ್ಲಿ 2 ಲಕ್ಷ ಫೀಸ್ ಇತ್ತು. ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡುವಂಥ ಬ್ಯಾಚ್ ಹೀರೋಯಿನ್ ಅಂತ ಸ್ಟಾರ್ಟ್ ಮಾಡ್ತಾ ಇರೋದು 5 ಲಕ್ಷಕ್ಕೆ ಏರಿಕೆ ಆಗಿದೆ. ಏನು ಡಿಫ್ರೆನ್ಸ್ ಇದೆ ಇದ್ರ ಮಧ್ಯೆ? ಅಂದರೆ ಇಲ್ಲಿ ಪ್ರಾಪರ್ 3 months ಆಕ್ಟಿಂಗ್ ಕೋರ್ಸ್ನೇ ಮಾಡಿ ಅದಾದ್ಮೇಲೆ ಅವ್ರಿಗೆ ಒಂದು ಫ್ಯೂಚರ್ ಫಿಲ್ಮ್ ಮಾಡ್ತೀವಿ. ಅಂದರೆ 3 months ಫುಲ್ ಟೈಮ್ ಕೋರ್ಸ್, ಅದರಲ್ಲಿ ಆ್ಯಕ್ಟಿಂಗು, ಥಿಯೇಟರ್ ಆ್ಯಕ್ಟಿಂಗ್ ಇರುತ್ತೆ, ಫಿಲ್ಮ್ ಆ್ಯಕ್ಟಿಂಗ್ ಇರುತ್ತೆ, ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಇರುತ್ತೆ, ಅದ್ರ ಜೊತೆ ಡ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ, ಹಾರ್ಸ್ ರೈಡಿಂಗ್ ಇರುತ್ತೆ. ಇದು ಪ್ರತಿಯೊಂದು 3 months ಫುಲ್ ಟೈಮ್ ಅವ್ರನ್ನ ಟ್ರೈನ್ ಮಾಡಿ ಎಕ್ಸ್ಪರ್ಟ್ಸ್, ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಕ್ಸ್ಪರ್ಟ್ಸ್, ಇವಾಗ BM ಗಿರಿರಾಜ್ ಡೈರೆಕ್ಟರ್ ಇರ್ಬೋದು, ಇಲ್ಲ ಪ್ರಕಾಶ್ ಬೆಳವಾಡಿ ಅವರು ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್ ಇರ್ಬೋದು, ಇವಾಗ ಸಂಪತ್ KGF ಸಂಪತ್ ಅವ್ರು ಇರ್ಬೋದು, ಇಲ್ಲ ಕಿರಣ್ ನಾಯ್ಕ್ ಅವರು, ಈ ಥರ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಕ್ಸ್ಪರ್ಟ್ಸು ಬಂದು ಅವ್ರನ್ನ ಟ್ರೈನ್ ಮಾಡ್ತಾರೆ. ಇವಾಗ ಕೊರಿಯೋಗ್ರಾಫರ್ ಮುರಳಿ ಅವ್ರು ಇರ್ಬೋದು, ಫೈಟ್ ಮಾಸ್ಟರ್ ಅರ್ಜುನ್ ಅವ್ರು ಇರ್ಬೋದು. ಅಂದರೆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಟೆಕ್ನಿಷಿಯನ್ಸು ಮತ್ತು ಆರ್ಟಿಸ್ಟು ಅವ್ರನ್ನ ಬಂದು 3 months ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಮಾಡಿದ ಮೇಲೆ ಅವ್ರನ್ನ 3 months ಶೂಟಿಂಗ್ ಕರ್ಕೊಂಡು ಹೋಗ್ತೀವಿ. 6 months ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಆಮೇಲೆ ಅವರು ಫಸ್ಟು ಈ ಕ್ಲಾಸಿಗೆ ಜಾಯ್ನ್ ಆದರೆ ನೆಕ್ಸ್ಟ್ ಅವ್ರ ಥಿಯೇಟ್ರಲ್ಲಿ ಅವ್ರ ಸಿನಿಮಾ ನೋಡ್ಬಿಟ್ಟೆ ಅವ್ರ ಮನೆಗೆ ಹೋಗ್ತಾರೆ. ಈ ಥರದ್ದು ಒಂದು ಕೋರ್ಸ್ ಡಿಸೈನ್ ಯಾರೂ ಮಾಡೇ ಇಲ್ಲ, ಯಾರೂ ಮಾಡಿಲ್ಲ. ಅಂದರೆ ಅವ್ನು ಕಲಿಯಕ್ಕಂತ ಬಂದವನು ಸಿನಿಮಾ ಥಿಯೇಟ್ರಲ್ಲಿ ಅವ್ನು ಸಿನಿಮಾ ನೋಡ್ಬಿಟ್ಟು ಅವ್ನ ಮನೆಗೆ ಹೋಗುವಂಥ ಒಂದು ಬ್ಯೂಟಿಫುಲ್ ಅಂತ ಒಂದು ಕೋರ್ಸೇ ಯಾರೂ ಮಾಡಿಲ್ಲ. ಈ ಥರ ಒಂದು ಡಿಸೈನ್ ಮಾಡಿರುವಂಥ ಕೋರ್ಸ್ ಇದು.
ಇನ್ ಕೇಸ್ ಇವಾಗ ಜಾಯಿನ್ ಆಗಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಅವ್ರಿಗೆ 5 ಲಕ್ಷ ಒಂದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಅವ್ರಿಗೆ ಯಾವ ಥರ ಕನ್ಸೆಷನ್ ಇರ್ಬೋದು ಇದರಲ್ಲಿ? ಅಂದರೆ ನೋಡಿ ನಾನು ಹೇಳ್ತೀನಿ ನಿಮಗೆ, ಇವತ್ತು ಒಂದು ರೋಡ್ ಸೈಡು ಒಂದು ಪೆಟ್ಟಿ ಅಂಗಡಿ ಮಾಡೋಕ್ಕೆ, ನಾನು ಹೇಳ್ತಾ ಇರೋದು ರೋಡ್ ಸೈಡು ಒಂದು ಪೆಟ್ಟಿ ಅಂಗಡಿ, ಒಂದು ಟೀ ಸ್ಟಾಲ್ ಮಾಡೋಕ್ಕೆ, ಇಲ್ಲಪ್ಪ ಅಂತಂದರೆ ಈ 5 ಸ್ಟಾರ್ ಚಿಕನ್ ಅಂಗಡಿ ಮಾಡೋಕ್ಕೆ, ಈ ಥರದ್ದು ಒಂದು ಶಾಪ್ ಮಾಡೋಕ್ಕೆ ಮಿನಿಮಮ್ 7-8 ಲಕ್ಷ ಬೇಕು ನಮಗೆ. ಡ್ರೀಮ್ ಅನ್ನೋದಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಇವಾಗ ನನ್ನ ಲೈಫಲ್ಲಿ ನಾನು ಫಿಲ್ಮ್ ಡೈರೆಕ್ಟರ್ ಆಗಬೇಕು ಅನ್ನೋ ನನ್ನ ಡ್ರೀಮ್ ಇದೆ. ಈ ಡ್ರೀಮಿಗೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಡ್ರೀಮ್ ಅಂದರೆ ನಾವು ಇವತ್ತು ಲಕ್ಷ ಸಂಪಾದನೆ ಮಾಡ್ಬೋದು, ನಾಳೆ ಕೋಟಿ ಸಂಪಾದನೆ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಆದರೆ ನನ್ನ ಡ್ರೀಮ್ನ ನಾನು ಅಚೀವ್ಮೆಂಟ್ ಮಾಡೋದಿದೆಯಲ್ಲ, ಅದು ಎಲ್ಲದನ್ನು ಮೀರಿದ್ದದು, ಪ್ರತಿಯೊಂದು ಮೀರಿದ್ದು. ಆದರೆ ದುಡ್ಡು ಇಂಪಾರ್ಟೆಂಟ್ ಅಲ್ವಲ್ಲ. ನನ್ನ ಡ್ರೀಮ್ ಅಚೀವ್ಮೆಂಟ್ ಆಗುತ್ತೆ ಅಂತಂದರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಹೆಂಗೆ ಇದೆ ಅಂತಂದರೆ, ಒಂದು ಬೈಕ್ ಇತ್ತು ಅಂತಂದರೆ ಇವತ್ತು ನಾವು 2,000 ದುಡಿಬೋದು. ಒಂದು ಬೈಕ್ ಇತ್ತು ಅಂದರೆ ನಮ್ಮ ಹತ್ರ, ನಾವು ಜೊಮ್ಯಾಟೊ ಮಾಡ್ತೀವೋ, ಇಲ್ಲಪ್ಪ ಅಂತಂದರೆ ಸ್ವಿಗ್ಗಿ ಮಾಡ್ತೀವೋ, ಇಲ್ಲ ಇನ್ನೊಂದು ಮಾಡ್ತೀವೋ, ಏನೋ ಒಂದು ಕೆಲಸ ಮಾಡಿದರೆ ಬೈಕಲ್ಲಿ ಇವತ್ತು ನಾವು 2,000-3,000 ದುಡಿಬೋದು. ಒಂದು ನಮ್ಮ ಹತ್ರ ಕಾರ್ ಇತ್ತು ಅಂತಂದರೆ ಓಲಾದಲ್ಲೋ ಊಬರಲ್ಲೋ 5,000 ದುಡಿಬೋದು. ಆದರೆ ಅದೆಲ್ಲ ದುಡಿಮೆ. ಅಂದರೆ ಡ್ರೀಮ್ ಅನ್ನೋದು ಹಂಗಲ್ಲ. ನನ್ನ ಡ್ರೀಮ್ ಒಂದ್ಸತಿ ನಾನು ಕನ್ಸ್ಕೊಂಡಿದ್ದೇನೆ ಅಂದರೆ ಆ ಕನಸು ಕಾಣೋದಕ್ಕೆ ನಾವು ಏನು ಬೇಕಾದರೂ ಕೆಲಸ ಮಾಡ್ಬೋದು ಅಲ್ವಾ. ಒಂದು ಪೆಟ್ಟಿ ಅಂಗಡಿ ಇಡೋಕ್ಕೆ ಇವತ್ತು ರೋಡ್ ಸೈಡ್ ಇಲ್ಲರೂ ಒಂದು ಪೆಟ್ಟಿ ಅಂಗಡಿ ಇಡೋದಕ್ಕೆ 5 ಲಕ್ಷ, 7 ಲಕ್ಷ, 8 ಲಕ್ಷ ಆಗುತ್ತಂದ್ರೆ, ನನ್ನ ಲೈಫ್ನ ಡ್ರೀಮ್ ಕಾಣೋದಕ್ಕೆ 5 ಲಕ್ಷ ಅನ್ನೋದು ದೊಡ್ಡ ವಿಷಯ ಅಲ್ಲ ಅನ್ನೋದು ನಾನು. ಇವಾಗ ನೆಕ್ಸ್ಟ್ ಬ್ಯಾಚ್ ಜಾಯ್ನ್ ಆಗೋರಿಗೆ 100% ಕಾನ್ಫಿಡೆಂಟ್ ಆಗಿ ನಾವು ಇಲ್ಲಿ ಜಾಯ್ನ್ ಆದಮೇಲೆ ಹೀರೋಯಿನ್ ಆಗಿನೇ ಆಚೆ ಹೋಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ಜಾಯ್ನ್ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆಂಟನ್ನು ನೀವು ಕೊಡ್ತಾ ಇದ್ದೀರಾ. ಹಾಗೆ ಅಂದರೆ ನಾವು ಪ್ರೂವ್ ಮಾಡಿದ್ದೀವಿ. ಒಂದು ಪೆಂಟಗನ್ನಲ್ಲಿ ಪ್ರೂವ್ ಮಾಡಿದ್ದೀವಿ. ಅದ್ರ ಮೂಲಕ ಒಂದು ಅಷ್ಟು ಜನ ಹೊರಗಡೆ ಬಂದಿದ್ದಾರೆ. ಅವರೆಲ್ಲ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಇವಾಗ ರಾಮರಸ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಅದರಲ್ಲಿ 15 ಜನನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಂಡಸ್ಟ್ರಿಯಲ್ಲಿರುವಂಥ ಅಷ್ಟು ದೊಡ್ಡ ಸ್ಟಾರ್ಗಳು, ಧ್ರುವ ಸರ್ಜಾ ಅವರು ಇರ್ಬೋದು, ಸುದೀಪ್ ಅವರು, ಅಷ್ಟು ದೊಡ್ಡ ಸ್ಟಾರ್ಗಳು ಬಂದು ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ. ಇದು ಎಲ್ಲಿ ಪಾಸಿಬಲ್ ಇದೆ? ಇದನ್ನು ಯಾರು ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅಲ್ವಾ? ಅದರಿಂದ ಸರಿಯಾದ ಜಾಗಕ್ಕೆ ನಾವು ಕರೆಕ್ಟಾಗಿ ಹೋದರೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ನನಗೆ 2000 ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಈ ಥರದ ಅವಕಾಶ ಯಾರಾದರೂ ನನಗೆ ಕೊಟ್ಟಿದ್ರೆ, ನಾನು ಎಷ್ಟಾದರೂ ಕಷ್ಟ ಬಿದ್ದು, ರಾತ್ರಿ ಹಗಲು ಎಷ್ಟಾದರೂ ಕಷ್ಟ ಬಿದ್ದು ನಾನು ಜಾಯ್ನ್ ಆಗ್ತಾ ಇದ್ದೆ, ನಾನು ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದೆ. ಯಾಕೆಂದರೆ ಆ ಟೈಮಲ್ಲಿ ಈ ಥರದ್ದೊಂದು ಅವಕಾಶಗಳೇ ನಮಗೆ ಸಿಗ್ತಾ ಇರಲಿಲ್ಲ. ಒಂದು ಕಾಂಟ್ಯಾಕ್ಟ್ ನಂಬರೇ ಸಿಗ್ತಾ ಇರಲಿಲ್ಲ ಅವತ್ತು. ಒಬ್ಬ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ನಂಬರೇ ಸಿಗ್ತಾ ಇರಲಿಲ್ಲ ಅವತ್ತು. ಆ ಕಾಂಟ್ಯಾಕ್ಟ್ ನಂಬರ್ ಹುಡುಕಕ್ಕೆ ಯಾವುದೋ ಬುಕ್ ಸ್ಟೋರ್ಗೆ ಹೋಗಿ, ಅವತ್ತು ಯಾರೋ ಒಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ PR ಒಬ್ಬರು ಒಂದು ಕೈಪಿಡಿ ಅಂತೇನೋ ಒಂದು ಬುಕ್ ಮಾಡಿದರು, ಡೈರಿ ಮಾಡಿದರು. ಆ ಡೈರಿಯಲ್ಲಿ ಲ್ಯಾಂಡ್ಲೈನ್ ನಂಬರ್ಗಳಿರೋದು. ಆ ಲ್ಯಾಂಡ್ಲೈನ್ ನಂಬರ್ಗಳಿಗೆ ನಾವು ಫೋನ್ ಮಾಡಿ ಅವ್ರ ಅಡ್ರೆಸ್ಗಳಿಗೆ ಹೋಗಿ ಹುಡುಕೊಂಡು, ಇಷ್ಟೆಲ್ಲ ಇತ್ತು ಆವಾಗ ನಾವು ಬಂದಾಗ. ಇವತ್ತು ಈಸಿ ಇದೆ, ಇವತ್ತು ತುಂಬ ಈಸಿ ಇದೆ. ನಿಮಗೆ ಫೋನ್ ನಂಬರ್ ಸಿಗುತ್ತೆ ಜಿ ಅಕಾಡೆಮಿನ, ನೀವು ಫೋನ್ ಮಾಡ್ತೀರಾ, ಬರ್ತೀರಾ, ಬಂದು ಮೀಟ್ ಮಾಡ್ತೀರಾ. ಮೀಟ್ ಮಾಡಿದ್ರೆ ನಾನು ಮೀಟ್ ಮಾಡ್ತೀನಿ, ಡೀಟೇಲ್ಸ್ ಕೊಡ್ತೀವಿ. ನಿಮ್ಗೆ ಇಷ್ಟ ಆದರೆ ನೀವು ಜಾಯ್ನ್ ಆಗ್ಬೋದು. ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಇದೆ. ಅಂದರೆ ನೀವು ಕ್ವಾಲಿಟಿ ಇರೋ ಕಡೆಗೆ ಹೋಗಬೇಕು ಅಷ್ಟೇ. ಇವಾಗ ನೀವು ODC 316 ಅನೌನ್ಸ್ ಮಾಡಿದಾಗ ತುಂಬ ಬ್ಯಾಡ್ ಕಮೆಂಟ್ಗಳೂ ಬಂದಿತ್ತು. ಈ ಥರ ಏನೋ ಟೋಪಿ ಹಾಕ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಈ ಥರನೂ ಬಂದಿತ್ತು. ಅದನ್ನೆಲ್ಲ ನೀವು ಹೇಗೆ ಇದನ್ನ ಮಾಡ್ತೀರಿ? ನೋಡಿಮಾ, ನನ್ನ ಕಮೆಂಟ್ಸ್ ನೋಡಿ, ಕಮೆಂಟ್ಸ್ ಮಾಡೋನು, ಏನೇ ಕಮೆಂಟ್ಸ್ ಮಾಡೋನು ಅವನು ಅಲ್ಲೇ ಇರ್ತಾನೆ. ಆ ಸ್ಯಾಡಿಸ್ಟ್ ಬುದ್ಧಿ ಇರೋರು ಇದ್ದಾರೆ ನೋಡಿ, ಅವ್ರು ಅಲ್ಲೇ ಇರ್ತಾರೆ. ಅವ್ರು ಯಾವತ್ತೂ ಮೇಲೆ ಬರಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ತಾನು ಹಾಳಾಗೋದಲ್ಲದೆ ಬೇರೆಯವ್ರನ್ನೂ ಹಾಳು ಮಾಡ್ತಾನೆ ಅವನು. ನಾನು 10 ಸಿನಿಮಾ ಮಾಡಿದ್ದೀನಿ. ರಾಜಾಹುಲಿ, ರುದ್ರತಾಂಡವ, ಜಾನ್ ಜೋನಿ ಜನಾರ್ದನ್, ಸಂಹಾರ, ಪಡ್ಡೆ ಹುಲಿ. ಪ್ರೊಡಕ್ಷನ್ ಬಂದ್ಬಿಟ್ಟು ಜೆಂಟ್ಲ್ಮ್ಯಾನು, ಪೆಂಟಗನ್ನು, ಲವ್ ಯು ರಚ್ಚು, 9ನೇ ದಿಕ್ಕು, ಇವಾಗ ರಾಮರಸ. 10 ಸಿನಿಮಾಗಳನ್ನು ಮಾಡಿದ್ದೀನಿ. 9 ಸಿನಿಮಾ ರಿಲೀಸ್ ಆಗಿದೆ. ಏನ್ ಫೇಕ್ ಮಾಡಿದೀವಿ? 9 ಸಿನಿಮಾಗಳನ್ನ ತುಂಬಾ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡಿದ್ದೀವಿ. ನನ್ನ ಸಿನಿಮಾ ಮೂಲಕ ಇವತ್ತು ಅಷ್ಟು ಜನ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ರಾಜಾಹುಲಿಲಿ ಮಾಡಿರುವಂಥ ವಶಿಷ್ಠ ಇರ್ಬೋದು, ರಾಜಾಹುಲಿಲಿ ಮಾಡಿರುವಂಥ ಚಿಕ್ಕಣ್ಣ ಇರ್ಬೋದು ಅಲ್ವಾ, ರುದ್ರತಾಂಡದಲ್ಲಿ ಮಾಡಿರುವಂಥ ಡಾರ್ಲಿಂಗ್ ಕೃಷ್ಣ ಇರ್ಬೋದು, ಜಾನ್ ಜನಿ ಜನದಲ್ಲಿ ಮಾಡಿರುವಂಥ ಯಶ್ ಶೆಟ್ಟಿ ಇರ್ಬೋದು, ಜೆಂಟ್ಲ್ಮ್ಯಾನ್ ಮಾಡಿರುವಂಥ ಅರ್ಜುನ್ ಇರ್ಬೋದು, ಪಡ್ಡೆಯಲ್ಲಿ ಮಾಡಿರುವಂಥ ಅಷ್ಟು ಜನ ಇರ್ಬೋದು. ಎಷ್ಟು ಜನ ಇವತ್ತು
ನಮ್ಮ ಸಿನಿಮಾ ಮೂಲಕ ಬಂದು ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಅವ್ರಿಗೆಲ್ಲಾನು ಗೊತ್ತಿರುತ್ತೆ ನೋಡೋರಿಗೆ. ಅಂದರೆ ನಾನು ಎಷ್ಟೇ ಕಮೆಂಟ್ಸ್ಗಳು ಬಂದಿದ್ದಾರೆ ಅಂದ್ರೂ ನಾವು ಇಟ್ಕೊಂಡಿರುವಂಥ 15 ಜನ ಟಾರ್ಗೆಟು ರಾಮರಸಕ್ಕೆ ಬಂದ್ರಲ್ವ. ಇವತ್ತು ಅವರೆಲ್ಲ ಹೀರೋಗಳಾಗಿ ಸಿನಿಮಾದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲ ಇವತ್ತು ನಮ್ಮ ಜಿ ಸಿನಿಮಾ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದ್ರೆ ಅವರೆಲ್ಲ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ. ನಮ್ಮ ಜಿ ಸಿನಿಮಾಸ್ ಯೂಟ್ಯೂಬ್ಗೆ ಹೋದ್ರೆ ಗೊತ್ತಾಗುತ್ತೆ ಏನು ಅವ್ರು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೊಂದು ಎಪಿಸೋಡೇ ಮಾಡ್ತಾ ಇದ್ವಿ, ದಿ ರೈಸಿಂಗ್ ಸ್ಟಾರ್ ಆಫ್ ರಾಮರಸ ಅಂತ ಮಾಡ್ತಾ ಇದ್ದೀವಿ. ಆ ಯೂಟ್ಯೂಬ್ ಚಾನಲಲ್ಲಿ ಅವರೆಲ್ಲರೂ ನೋಡ್ಬೋದು. ಅವ್ರನ್ನೆಲ್ಲರೂ 15 ಜನನು ಅವರು ಏನೇನೆಲ್ಲ ಡಿಫಿಕಲ್ಟೀಸ್ನ ಪಾರ್ ಮಾಡಿ ಇವತ್ತು ಇಂಡಸ್ಟ್ರಿಗೆ ಬಂದಿದ್ದಾರೆ ಅನ್ನೋದು ನೋಡ್ಬೋದು. ಇವಾಗ ಎಲ್ಲೋ ಒಂದು ಕಡೆ ಮಾತುಗಳು ಕಮೆಂಟ್ಸ್ ಅಲ್ಲೇನೆ ನೋಡೋದಾದ್ರೆ ಈ ಇನ್ಸ್ಟಿಟ್ಯೂಟ್ಗಳಿಂದ ಬರೋ ದುಡ್ಡನ್ನ ಹಾಕಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಸುಮಾರು ಕಮೆಂಟ್ಸ್ಗಳು ಬಂದಿತ್ತು. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಓಕೆ, ಅವೆಲ್ಲ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಏನಂತಂದರೆ ಇವಾಗ ನೋಡಿ, 3 ಫ್ಲೋರ್ ಬಿಲ್ಡಿಂಗ್ ಇದೆ. ನಾವು 10x10 ಅಲ್ಲಿ ಅಕಾಡೆಮಿ ಮಾಡಿಲ್ಲ, 3 ಫ್ಲೋರ್ ಬಿಲ್ಡಿಂಗ್ ಇದೆ. ಬೆಂಗಳೂರಲ್ಲಿ ನಾಗರಬಾವಿ ಅಂತ ಮೇನ್ ರೋಡಲ್ಲಿ ಈ 3 ಫ್ಲೋರ್ ಬಿಲ್ಡಿಂಗಿಗೆ ರೆಂಟ್ ಎಷ್ಟಿರುತ್ತೆ ಅಂತ ನೀವು ವಿಚಾರಿಸ್ಬೋದು. 3 ಫ್ಲೋರ್ ಬಿಲ್ಡಿಂಗಿಗೆ 6 ಜನ 7 ಜನ ಸ್ಟಾಫ್ ಇರ್ತಾರೆ. ಅವ್ರದ್ದೇನು ಇವತ್ತು ಸ್ಯಾಲ್ರಿ ಇರುತ್ತೆ ಅನ್ನೋದು ವಿಚಾರಿಸ್ಬೋದು. ಇದ್ರದ್ದು ಕರೆಂಟ್ ಬಿಲ್ ಏನು ಬರುತ್ತೆ, ಇದ್ರದ್ದು ವಾಟರ್ ಬಿಲ್ ಏನು ಬರುತ್ತೆ, ಮೇಂಟೆನೆನ್ಸ್ ಏನಿರುತ್ತೆ. ಆಮೇಲೆ ಇಲ್ಲಿ ಬರೋ ಫ್ಯಾಕಲ್ಟಿಗಳು ಯಾರೂ ಫ್ರೀ ಮಾಡೋಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಫೀಸ್ ಕೊಡಬೇಕು. ಅವ್ರ ಫೀಸ್ಗಳು ಏನಿರುತ್ತೆ ಇದನ್ನೆಲ್ಲ ಥಿಂಕ್ ಮಾಡಿದರೆ ಯಾರು ಬೇಕಾದ್ರೂ ಯೋಚನೆ ಮಾಡ್ಬೋದು ಏನು ಅರ್ನಿಂಗ್ ಇರುತ್ತೆ ಇದರಲ್ಲಿ ಅನ್ನೋದು. ಅದರಿಂದ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ನಿಜವಾಗ್ಲೂ ನಾನು 600 ಕಿಲೋಮೀಟ್ರ್ ಬಿಜಾಪುರ ಹತ್ರ ತಾಳಿಕೋಟೆ ಅಂತ ಒಂದು ಊರ ಪಕ್ಕದಲ್ಲಿ ನಾಗೂರ್ ಅಂತ ಒಂದು ಊರಿಂದ ನಾನು 600 ಕಿಲೋಮೀಟ್ರ್ ಬೆಂಗಳೂರಿಗೆ ಬಂದಿದ್ದೇನೆ. ನಮ್ಮ ಅಪ್ಪ ಅಮ್ಮ ಇಂಡಸ್ಟ್ರಿ ಇಲ್ಲ, ನನ್ನ ಮಾವ ನಮ್ಮ ಅತ್ತೆ ಯಾರೂ ಇಂಡಸ್ಟ್ರಿ ಇಲ್ಲ. ನಾನು ಇಂಡಿಪೆಂಡೆಂಟಾಗಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ತಕ್ಕ ಮಟ್ಟಿಗೆ ಒಂದು ಮಟ್ಟಿಗೆ ಹೆಸರು ಮಾಡಿದ್ದೀನಿ ಅಂತಂದ್ರೆ ಬಿಕಾಸ್ ಆಫ್ ಕಾನ್ಫಿಡೆಂಟು. ನಾವು ಗೆದ್ದೇ ಗೆಲ್ತೀವಿ, ನಾವು ಇಂಡಸ್ಟ್ರಿಯಲ್ಲಿ ಏನಾದರೂ ಕೆಲಸ ಮಾಡೇ ಮಾಡ್ತೀವಿ ಅನ್ನೋದು ಆ ಕಾನ್ಫಿಡೆಂಟ್ ಮೇಲೆ ನಾವು ಬಂದಿದ್ದೇವೆ. ನಾವು ಮೀಡಿಯಂ ಕ್ಲಾಸ್ ಮಧ್ಯಮ ವರ್ಗದಿಂದ ಬಂದಿರೋವರೇ. ನಾವು ಇಲ್ಲಿವರೆಗೂ ಬಂದು ತಲುಪಿದ್ದೀವಿ ಅಂದರೆ ಅದು ಯಾರಿಗೆ ಬೇಕಾದರೂ ಪಾಸಿಬಲ್ ಇದೆ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳ್ತೀನಿ. ಇವತ್ತು ದರ್ಶನ್ ಅವರಿರ್ಬೋದು, ಯಶ್ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ಶಿವಣ್ಣ ಅವರಿರ್ಬೋದು, ಗಣೇಶ್ ಅವರಿರ್ಬೋದು, ಇವರೆಲ್ಲ ಪ್ರತಿಯೊಬ್ಬರು ಎಲ್ಲರೂ ಇನ್ಸ್ಟಿಟ್ಯೂಟಲ್ಲಿ ಕಲ್ತ್ಬಿಟ್ಟೆ ಇವತ್ತು ಇಂಡಸ್ಟ್ರಿಗೆ ಬಂದಿರೋರು. ಪ್ರತಿಯೊಬ್ಬರು. ದರ್ಶನ್ ಸರು ನೀನಾಸಮಲ್ಲಿ ಕಲ್ತಿದ್ದಾರೆ, ಶಿವಣ್ಣ ಅವರು ಚೆನ್ನೈಯಲ್ಲಿರುವಂಥ ಒಂದು ಇನ್ಸ್ಟಿಟ್ಯೂಟಲ್ಲಿ ಓದಿದ್ದಾರೆ, ಗಣೇಶ್ ಅವರು ಆದರ್ಶ ಇನ್ಸ್ಟಿಟ್ಯೂಟಲ್ಲಿ ಓದಿದ್ದಾರೆ. ಪ್ರತಿಯೊಬ್ಬರು. ಯಶ್ ಅವರು ಬೆನಕ ಅಂತ ಒಂದು ಡ್ರಾಮಾ ಇದರಲ್ಲಿ ಮಾಡಿದ್ದಾರೆ. ಪ್ರತಿಯೊಬ್ಬರು. ಯಾರಿಗೂ ಏನು ನಾಲೆಜ್ ಇರಲ್ಲ ಸ್ಟಾರ್ ಆದಮೇಲೆ. ಅದು ಸ್ಟಾರ್ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕಲ್ತ್ಬಿಟ್ಟೆ ಮೇಲೆ ಬಂದಿರೋದು. ಅದಕ್ಕೆ ಅಷ್ಟು ಪರ್ಫೆಕ್ಷನ್ ಆಗಿ ಅವರು ಸ್ಟಾರ್ಗಳಾಗಿರೋದು. ನಮ್ಮವರಿಗೆ ಏನು ಸ್ಟಾರ್ ಆದಮೇಲೆ ಕಾಣಿಸ್ತಾರೆ, ಆದರೆ ಸ್ಟಾರ್ ಆಗೋಕ್ಕಿಂತ ಮುಂಚೆ ಅವ್ರ ಪರಿಶ್ರಮ ಏನಿದೆ, ಅವ್ರು ಹೆಂಗೆ ಬಂದರು, ಎಲ್ಲಿಂದ ಬಂದರು ಅನ್ನೋದು ಮಾಹಿತಿ ಇರೋದಿಲ್ಲ ಆ್ಯಕ್ಚುಲಿ. ಅದರಿಂದ ಪ್ರತಿಯೊಬ್ಬರು ಕಲ್ತ್ಬಿಟ್ಟೆ ಇವತ್ತು ಸ್ಟಾರ್ ಆಗಿರೋದು. ಅದರಿಂದ ನಾನು ಹೇಳೋದಂತ, ನಾವು ಏನೇ ಒಂದು ಕೆಲಸ ಮಾಡೋದಕ್ಕೂ ಎಜುಕೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಎಜುಕೇಷನ್ ಮಾಡ್ಕೊಂಡು ಬಂದರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಬಂದರೆ ಅಲ್ಲಿ ಗಟ್ಟಿಯಾಗಿ ನೆಲ ಊರ್ಬೋದು. ಇವತ್ತು ನೋಡಿ ಹೇಳ್ತೀನಿ ನಿಮಗೆ, ಒಂದು ನಾವು KGF ನೆನೆಸ್ಕೊಂಡ್ರು 120 ಕೋಟಿಲಿ ಆಗಿರುವಂಥ ಸಿನಿಮಾ 1500 ಕೋಟಿ ದುಡಿತಿದೆ. 16 ಕೋಟಿಲಿ ಆಗಿರುವಂಥ ಕಾಂತಾರ 400 ಕೋಟಿ ದುಡಿತಿದೆ. ಸಿನಿಮಾಗ ಒಂದಕ್ಕೆ ಆ ಥರ ಪಾಸಿಬಲ್ ಇರೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮಾತ್ರನೇ ನಾವು 1 ವರ್ಷ ಟೈಮ್ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ಎಷ್ಟು ಪಟ್ಟು 100 ಪಟ್ಟು ಜಾಸ್ತಿ ಆಗುತ್ತೆ ಅಲ್ವಾ? ಆ ಪಾಸಿಬಲ್ ಇನ್ಯಾವ ಬಿಸ್ನೆಸ್ಸಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ನಾವು ಪರ್ಫೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಇಂಡಸ್ಟ್ರಿ ಒಳಗಡೆ ಕಾಲಿಟ್ರೆ ನಮಗೆ ಆ ಇಂಡಸ್ಟ್ರಿ ಕೈ ಹಿಡಿತದೆ. ಇವಾಗ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು, ಸೀರಿಯಲಲ್ಲಿ ಆಕ್ಟ್ ಮಾಡಬೇಕು ಅಂತ ಕನ್ಸಿಟ್ಕೊಂಡವ್ರಿಗೆ ಬೆಂಗಳೂರಲ್ಲಿ ಹೆಜ್ಜೆಗೆ ಒಂದೊಂದು ಇನ್ಸ್ಟಿಟ್ಯೂಟ್ ಸಿಗುತ್ತೆ ಇವಾಗ ತುಂಬ ಈಸಿಯಾಗಿ. ಸೊ ಆ ಎಲ್ಲ ಇನ್ಸ್ಟಿಟ್ಯೂಟ್ಗಳು ಕಂಪೇರ್ ಮಾಡಿದ್ರೆ ಜಿ ಅಕಾಡೆಮಿನಲ್ಲಿ ಯಾವ ವಿಶೇಷ ತರಬೇತಿಗಳನ್ನ ಕೊಡಲಾಗುತ್ತೆ? ನಾನು ಹೇಳೋದೇನೆಂದರೆ, ಎರಡು ತುಂಬ ಸ್ಪೆಷಲ್ ಆಗಿ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಇನ್ಸ್ಟಿಟ್ಯೂಟ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಅಂದರೆ, ಒಂದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಾಸ್ಟರ್ಸೇ ಬಂದು ಸಿನಿಮಾ ಇಲ್ಲಿ ಹೇಳ್ಕೊಡ್ತಾರೆ. ಆಲ್ರೆಡಿ ಸಿನಿಮಾದಲ್ಲಿ ಆ್ಯಕ್ಟರ್ ಇರ್ಬೋದು, ಸಿನಿಮಾದಲ್ಲಿ ಡೈರೆಕ್ಟರ್ ಇರ್ಬೋದು, ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಇರ್ಬೋದು,
ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಇವರೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಿರೋರೇ ಬಂದು ಸಿನಿಮಾನ ಹೇಳ್ಕೊಡ್ತಾರೆ. ಅದು ಒಂದು ಮೇನ್ ಸ್ಟ್ರೆಂತ್ ನಮ್ಮದು ಅಕಾಡೆಮಿದು. ಇನ್ನೊಂದು ಸ್ಟ್ರೆಂತ್ ಏನು ಅಂತಂದರೆ, ನಮ್ಮ ಅಕಾಡೆಮಿ ಮಾತ್ರನೇ ಪ್ರೊಡಕ್ಷನ್ ಹೌಸ್ ಇರೋದು. ನಮ್ಮ ಅಕಾಡೆಮಿಯಲ್ಲಿ ಕೆಲಸ ಓದಿರೋ ಅಂಥವ್ರನ್ನ ನಾವು ಸಿನಿಮಾಗಳನ್ನು ನಮ್ಮ ಮೂಲಕ ಸಿನಿಮಾ ಪ್ರೊಡಕ್ಷನ್ ಮೂಲಕ ಬರೋದಾದರೆ ನಾವು ಜಿ ಅಕಾಡೆಮಿ ಅಂತಿದೆ, ಜಿ ಸಿನಿಮಾಸ್ ಅಂತಿದೆ. ನಾವು ಆಲ್ರೆಡಿ 4 ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದೀವಿ. ನಮ್ಮದೊಂದೇ ಅಕಾಡೆಮಿ ಬಂದ್ಬಿಟ್ಟು ನಮ್ಮ ಹುಡುಗರನ್ನ ನಾವೇ ನಮ್ಮ ಬ್ಯಾನರಲ್ಲಿ ಸಿನಿಮಾ ಮಾಡಿ ನಾವೇ ಪ್ರಮೋಟ್ ಮಾಡೋಕ್ಕಿರೋದು ನಮ್ಮದೊಂದೇ ಇರೋದು. ಇವೆರಡು ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗಿಂತ ಕಂಪೇರ್ ಮಾಡಿದರೆ ಇವೆರಡು ತುಂಬ ಸ್ಪೆಷಲ್ ಆಗಿ ಇರುತ್ತೆ. ಈ 5 ವರ್ಷದಲ್ಲಿ ಸಕ್ಸಸ್ಫುಲ್ ಆಗಿ 10 ಬ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿದ್ದೀರಾ. ಇವಾಗ 11ನೇ ಬ್ಯಾಚಿಗೂ ಕೂಡ ಮುನ್ನುಗ್ತಾ ಇದೆ. 11ನೇ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ಬೋದಾಗಿದ್ರೆ? ಸೆಪ್ಟೆಂಬರಲ್ಲಿ ನಾವು 11ನೇ ಬ್ಯಾಚ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಇನ್ನೊಂದು ಸ್ಪೆಷಲ್ ಆಫರ್ ಏನಿದೆ ಅಂತಂದರೆ, ನಮ್ಮಲ್ಲಿ ನಾವು ಲಾಸ್ಟ್ ಒಂದು 2 ಮಂತ್ಸಿಂದ ಲಾಸ್ಟ್ 2 ಬ್ಯಾಚಿಂದ ಈ ಕೋವಿಡ್ ಆದಮೇಲೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬ ಕಷ್ಟ ಅನಿಸ್ತಾ ಇದೆ ದುಡ್ಡಿನ ವಿಷಯದಲ್ಲಿ. ಅದಕ್ಕೋಸ್ಕರ ನಾವು 90,000 ನಮ್ಮ ಹತ್ರ ಫೀಸ್ ಇದ್ದಿದ್ದು ನಮ್ಮದು. ನಾವು ಇವಾಗ 25% ಡಿಸ್ಕೌಂಟ್ ಮಾಡಿ ಇವಾಗ ಬ್ಯಾಚ್ಗಳನ್ನು ಮಾಡ್ತಾಯಿದ್ದೀವಿ. ಲಾಸ್ಟ್ 10th ಬ್ಯಾಚು ನಾವು 25% ಡಿಸ್ಕೌಂಟ್ ಮಾಡಿದ್ವಿ. ಇವಾಗ 11th ಬ್ಯಾಚು 25% ಡಿಸ್ಕೌಂಟ್ ಮಾಡ್ಬಿಟ್ಟು ಮಾಡ್ತಾಯಿದ್ವಿ. ಬಿಕಾಸ್ ಏನಂತಂದರೆ, ಈ ಸೀಸನ್ ಅಂದರೆ ಇವಾಗ ಕೋವಿಡ್ ಎಲ್ಲ ಆದಮೇಲೆ ಮಿಡ್ಲ್ ಕ್ಲಾಸ್ ಅವರು ಒಂದು ಸ್ವಲ್ಪ ದುಡ್ಡಿಗೋಸ್ಕರ ಕಷ್ಟ ಇರೋದ್ರಿಂದ, ಆಮೇಲೆ ಡ್ರೀಮ್ನ ನೆರವೇರಿಸ್ಕೊಳ್ಳೇಬೇಕು. ನಾನು ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಬರೋರು ಡ್ರೀಮ್ನ ನಾವು ತೆಗೆದು ಹಾಕಲ್ಲ. ಆ ಒಂದು ರೀಸನ್ಗೋಸ್ಕರ ನಾವು ಈ 25% ಆಫರ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಯಾರಿಗೆಲ್ಲ ಸಿನಿಮಾದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು, ಇಲ್ಲ ನಾನು ಹೀರೋ ಆಗಬೇಕು, ಹೀರೋಯಿನ್ ಆಗಬೇಕು, ಇಲ್ಲ ನಾನು ಸಪೋರ್ಟಿಂಗ್ ಆರ್ಟಿಸ್ಟ್ ಮಾಡಬೇಕು, ಈ ಥರದ್ದು ಏನೇನೆಲ್ಲ ಡ್ರೀಮ್ ಇದ್ದಾವೆ ಅವರೆಲ್ಲ ಆದಷ್ಟು ಈ ಬ್ಯಾಚಿಗೆ ಬಂದು ಜಾಯಿನ್ ಆದರೆ ಏನು ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಲ್ಲ, ಆ ಡಿಸ್ಕೌಂಟ್ ಪ್ರೈಸ್ ಅವ್ರಿಗೆ ಸಿಗುತ್ತೆ. ತುಂಬಾ ಆಸೆ ಪಟ್ಟು ಈ ತರ ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋಕೆ ಇಷ್ಟಪಟ್ಟು ಹುಡುಕ್ತಾ ಇರುವಂತ ಎಷ್ಟೋ ಜನಗಳಿಗೆ ಜಿ ಅಕಾಡೆಮಿ ಸಹಾಯ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಅದೇ ಇವಾಗ ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗಬೇಕು ಅನ್ನೋ ಸ್ಟೂಡೆಂಟ್ಸ್ಗಳಿಗೆ ಒಂದು ಮಾಹಿತಿ ಸಿಕ್ಕಂಗಾಯ್ತು. ಹಾಗೆ ನಿಮ್ಮ ಇನ್ಸ್ಟಿಟ್ಯೂಟ್ ತುಂಬ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.